Hello guys, welcome back to Triple Seven Kannada Tarot Reading. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ ಬಗ್ಗೆ ಇವರಿಗೆ ಏನ್ ಅಭಿಪ್ರಾಯ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್. ನಿಮ್ಮ ಬಗ್ಗೆ ಈ ವ್ಯಕ್ತಿಗೆ ಏನು ಅನಿಸಿಕೆ ಅಥವಾ ಅಭಿಪ್ರಾಯಗಳಿದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ಸೊ ನೋಡೋಣ ನಿಮ್ ಬಗ್ಗೆ ಇವ್ರಿಗೆ ಏನ್ ಅಭಿಪ್ರಾಯ ಇದೆ ಅಂತ ಹೇಳಿ. ನಾನಿವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತೀನಿ. ಕಾರ್ಡ್ ಶಫಲಿಂಗ್ ಅಷ್ಟೊಂದು ಈಸಿ ಆಗಿ ಇಲ್ಲ, ಯಾಕೋ ಕಾರ್ಡ್ಸ್ ಎಲ್ಲ ಪಟ ಅಂತ ಬಿದ್ದೋಗ್ತಾ ಇದೆ. ಸೊ ನೋಡೋಣ, ಮತ್ತೆ ನಾನು ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಏನ್ ಅಭಿಪ್ರಾಯ ಇರ್ಬೋದು ಅಂತ ಹೇಳಿ 5 ಕಾರ್ಡ್ಸ್ ತೆಗಿತಾ ಇದ್ದೀನಿ. ಓಕೆ, ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸ್ಗಳು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ, ಒಂದೊಂದೇ ಕಾರ್ಡ್ಸ್ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಂತ ಹೋಗ್ತೀನಿ ಇವಾಗ. ಓಕೆ, ಮೊದಲನೇ ಕಾರ್ಡು 10 ಆಫ್ ಕಪ್ಸ್ ಬಂದಿದೆ. ಈ 10 ಆಫ್ ಕಪ್ಸ್ ಬಂದ್ಬಿಟ್ಟು ನೀವು ಒಂದು ಕಂಪ್ಲೀಷನ್, ಜೀವನದಲ್ಲಿ ನೀವು ಒಂದು ಕಂಪ್ಲೀಟ್ ಆಗಿ ಇದ್ದೀರಾ. ಓಕೆನಾ? ಐದರ್ ಫ್ಯಾಮಿಲಿ ಇರ್ಬೋದು ಅಥವಾ ಯಾವ್ದೋ ಒಂದು ವಿಷಯ ಇರ್ಬೋದು, ಫಿನಾನ್ಷಿಯಲಿ ತುಂಬಾ ಇಂಡಿಪೆಂಡೆಂಟ್ ಆಗಿರ್ಬೋದು ನೀವು, ಅಥವಾ ನಿಮ್ಮ ಲೈಫ್ ಅಲ್ಲಿ ಪ್ರಾಸ್ಪರಿಟಿ, ಜಾಯ್, ಅಬಂಡೆನ್ಸ್, ಹ್ಯಾಪಿ ಎಲ್ಲ ಇದೆ. ನಿಮ್ಮ ಲೈಫ್ ತುಂಬಾನೇ ಹಾರ್ಮೋನಿ ಅದ, ನಿಮ್ಮ ಲೈಫ್ ಅಲ್ಲಿ ಸಾಮರಸ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ನಿಮ್ಮ ಫ್ಯಾಮಿಲಿ ಒಂದು ಕಂಪ್ಲೀಟ್ ಆಗಿದೆ, ತುಂಬಾ ಅಬಂಡೆನ್ಸ್ ಇರುವಂತ ಒಂದು ಫ್ಯಾಮಿಲಿ. ಡಿವೈನ್ ಇಂದಾನೆ ನಿಮ್ಗೆ ಬ್ಲೆಸ್ಸಿಂಗ್ಸ್ ಅನ್ನೋದು ಸಿಕ್ಕಿದೆ. ಆ ಹ್ಯಾಪಿನೆಸ್ ನ ನೀವು ಎಂಜಾಯ್ ಮಾಡ್ತಿದ್ದೀರಾ. ಲೈಫ್ ನ ಕಂಪ್ಲೀಟ್ ಮಾಡ್ಕೊಂಡು ಅದನ್ನ ಸಂಭ್ರಮಿಸ್ತಾ ಇದ್ದೀರಾ. ಓಕೆನಾ? ಗುಡ್ ಟೈಮ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಜೊತೆಲಿ ಯಾರೇ ಬಂದ್ರು ಕೂಡ ಅವ್ರನ್ನ ತುಂಬಾ ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಇವಾಗ ಸದ್ಯಕ್ಕೆ ತುಂಬಾನೇ ಒಳ್ಳೆ ಟೈಮ್ ನಿಮ್ಮ ಲೈಫ್ ಅಲ್ಲಿ ನಡೀತಾ ಇದೆ. ಮೋಸ್ಟ್ಲಿ ನಿಮ್ಮದೇ ಆದ ಪ್ರಾಪರ್ಟೀಸ್ ಗಳನ್ನ ನೀವು ಪರ್ಚೇಸ್ ಮಾಡಿರ್ಬೋದು. ಲೈಫ್ ಅಲ್ಲಿ ತುಂಬಾ ಸೆಕ್ಯೂರಿಟಿ ಬಗ್ಗೆ ಥಿಂಕ್ ಮಾಡ್ತೀರಾ. ನೀವು ಅಥವಾ ನಿಮ್ಮನ್ನ ನಂಬ್ಕೊಂಡ್ ಬಂದವ್ರಿಗೆ ಸೆಕ್ಯೂರಿಟಿನ ಮೊದ್ಲು ಕೊಡ್ಬೇಕು ಅಂತ ಯೋಚನೆ ಮಾಡ್ತೀರಾ. ಓಕೆನಾ? ನಿಮ್ಮ ಲೈಫ್ ತುಂಬಾನೇ ಚೆನ್ನಾಗಿದೆ. ಓಕೆನಾ? ಒಂಥರ ದೇವರಿಂದಾನೇ ಅಥವಾ ನಿಮ್ಮ ಡೆಸ್ಟಿನಿನೇ ತುಂಬಾ ಬ್ಯೂಟಿಫುಲ್ ಆಗಿದೆ. ಆ ತರ ಒಂದು ಕಾರ್ಡ್ ಇದು. ದೇವರಿಂದಾನೇ ಬ್ಲೆಸ್ಸಿಂಗ್ ಸಿಕ್ಕಿರುವಂತದ್ದು. ನಂಬರ್ 10 ಅನ್ನೋದು ಕಂಪ್ಲೀಷನ್ಸ್ ನ ತೋರಿಸುತ್ತೆ. ಯಾವ್ದೋ ಒಂದು ವಿಷಯ ನಿಮ್ಮ ಲೈಫ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ಅಥವಾ ನಿಮ್ಮ ಲೈಫ್ ಅಲ್ಲಿ ಎಲ್ಲಾದ್ರೂ ಚೆನ್ನಾಗಿ ಓಡ್ತಾ ಇದೆ ಇವಾಗ ಸದ್ಯಕ್ಕೆ. ಸೊ ಆತರ ಒಂದು ಕಾರ್ಡ್ ಇದು. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಎಕ್ಸ್ಪೆಷಲಿ ನಿಮ್ಮ ಫ್ಯಾಮಿಲಿ ತುಂಬಾ ಸ್ಟೇಬಲ್ ಆಗಿದೆ, ಫಿನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗಿದ್ದೀರಾ. ಆ ಒಂದು ಹ್ಯಾಪಿನೆಸ್ ನ ನೀವು ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಈ ಒಂದು ಕಾರ್ಡ್ ಅಲ್ಲಿ ಗೊತ್ತಾಗ್ತಾ ಇದೆ. ಆ ಪರ್ಸನ್ಗೆ ನಿಮ್ಮ ನೋಡಿದಾಗೆಲ್ಲ ಒಂಥರ ತುಂಬಾ ಅಬಂಡೆನ್ಸ್ ಇರುವಂತವ್ರು, ಪ್ರಾಸ್ಪರಿಟಿ ಇರುವಂತಹ ಪರ್ಸನ್. ಸೊ ಇದೆಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಮ್ಯಾಜಿಷಿಯನ್ ಬಂದಿದೆ. ವಾವ್, ಮ್ಯಾಜಿಷಿಯನ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡು. ನೀವೆಷ್ಟು ಸ್ಕಿಲ್ಡ್ ಪರ್ಸನ್ ಇದ್ದೀರಾ ಅಂತಾನು ಗೊತ್ತು ಅವ್ರಿಗೆ. ನೀವೊಂಥರ ಮ್ಯಾಜಿಷಿಯನ್ ತರ ನಿಮ್ ಕೈಯಲ್ಲಿ ಏನ್ ಕೊಟ್ರು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ತುಂಬಾನೇ ಬ್ಯೂಟಿಫುಲ್ ಎನರ್ಜಿ ಮ್ಯಾಜಿಷಿಯನ್ ಬಂದ್ಬಿಟ್ಟು. ಅಂಡ್ ಆ ಮ್ಯಾಜಿಷಿಯನ್ ಯಾವ ತರ ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಆ ತರ ಒಂದು ಪರ್ಸನಾಲಿಟಿ. ಎಲ್ಲಾ ಸ್ಕಿಲ್ಸು ಗೊತ್ತಿದೆ ನಿಮ್ ಲೈಫ್ ಅಲ್ಲಿ. ಲೈಕ್ ನಿಮ್ ಜೀವನದಲ್ಲಿ ಎಲ್ಲಾ ವಿದ್ಯೆಗಳನ್ನು ತಿಳ್ಕೊಂಡಿದ್ದೀರಾ. ಸ್ಪೆಷಲಿ ನೀವು ಸ್ಕಿಲ್ಡ್ ಪರ್ಸನ್. ನಿಮ್ಮದೇ ಆದ ಒಂದು ಕ್ಷೇತ್ರದಲ್ಲಿ ತುಂಬಾ ಜಾಣರಿದ್ದೀರಾ, ಪರಿಣಿತರಿದ್ದೀರಾ. ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಎಕ್ಸಲೆಂಟ್ ಆಗಿದೆ ನಿಮ್ದು.
ಲಾಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ನ ಮ್ಯಾನೇಜ್ ಮಾಡ್ತೀರಾ. ತುಂಬಾ ಪ್ಯೂರ್ ಆಗಿರೋಂತ ಎನರ್ಜಿ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾನೇ ಪವರ್ಫುಲ್ ಆಗಿರೋಂಥವ್ರು. ನಿಮ್ ಕೈಯಲ್ಲಿ ಏನ್ ಮಾಡೋದಕ್ಕೂ ಆಗಲ್ಲ ಅಂತ ಹೇಳೋದೇ ಇಲ್ಲ ನೀವು. ನಿಮ್ ಕೈಯಲ್ಲಿ ಏನ್ ಬೇಕಂದ್ರೂ ಮಾಡ್ಬೋದು. ಆದ್ರೆ ಕೆಲವೊಂದ್ಸರಿ ನಿಮ್ಮನ್ನೇ ನೀವು ಡೌಟ್ ಕೂಡ ಪಡ್ಕೊಳ್ತೀರಾ. ಸೊ ಇಲ್ಲಿ ಮೆಜಿಷಿಯನ್, ಇಲ್ಲಿ ರೂಪಲ್ಲಿ ಒಂದು ಸ್ನೇಕ್ ಕಾಣಿಸ್ತಾ ಇದೆಯಲ್ಲ, ಸೊ ಈ ಸ್ನೇಕ್ ಬಂದ್ಬಿಟ್ಟು ಅದ್ರ ಒಂದು ತಲೆನ ಅದೇ ತಿಂತಾ ಇರತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಮಾಡೋ ಸ್ಕಿಲ್ಸ್ ಇದೆ, ಎಲ್ಲಾ ಗೊತ್ತಿದೆ, ಎಲ್ಲದೂ ಇದೆ, ಆದ್ರೆ ಕೆಲವೊಂದ್ಸರಿ ನಿಮ್ ಬಗ್ಗೆ ನಿಮ್ಗೆ ಡೌಟ್ ಪಡ್ತೀರಾ. ಸೊ ಅದು ಕೂಡ ಅವ್ರಿಗೆ ಗೊತ್ತಿದೆ. ಬಟ್ ಆದ್ರೆ ಮೆಜಿಷಿಯನ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ಕಮ್ಯುನಿಕೇಶನ್ ಎಕ್ಸಲೆಂಟ್, ಬ್ರಿಲಿಯಂಟ್, ಕ್ಲವರ್. ನಿಮ್ಮ ಕ್ಷೇತ್ರದಲ್ಲಿ ನೀವು ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಮಾಡ್ತೀರಾ. ಎಕ್ಸಲೆಂಟ್ ಆಗಿ ಇದೆ, ತುಂಬಾ ತಲೆ ಇದೆ. ನಿಮ್ ಕೈಯಲ್ಲಿ ಏನ್ ಕೊಟ್ರು ಅದನ್ನ ಮಾಡಿ ಮುಗಿಸ್ತೀರಾ, ಟೇಬಲ್ಗೆ ತಗೊಂಡು ಇಟ್ಬಿಡ್ತೀರಾ. ಅಂಡ್ ಕೆಲವೊಂದ್ಸರಿ ಇಲ್ಲಿ ನೀವು ಮ್ಯಾನಿಪುಲೇಟ್ ಕೂಡ ಮಾಡ್ತೀರಾ. ನಿಮಗೆ ಹೆಂಗ್ ಬೇಕೋ ಆ ತರ ನೀವು ಇರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಡ್ಯುಯಾಲಿಟಿನ ಕೂಡ ತೋರಿಸುತ್ತೆ. ನಿಮ್ಮ ಹಸ್ಬೆಂಡ್ ಜೊತೆ ಅಥವಾ ನಿಮ್ಮ ವೈಫ್ ಜೊತೆ ನೀವು ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಾಳ್ವೆ ಮಾಡ್ತಾರಲ್ಲ, ಆ ತರ ಪರ್ಸನಾಲಿಟಿ ಕೂಡ ಅನ್ನಿಸ್ತಾ ಇದೆ. ಮೆಜಿಷಿಯನ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ನೀವು ಯಾವ ತರ ಪರ್ಸನಾಲಿಟಿ ನೀವು ಹೊಂದಿದ್ದೀರಾ ಅಂತ ಹೇಳಿ ಈ ವ್ಯಕ್ತಿಗೆ ಗೊತ್ತಿದೆ. ಅಂಡ್ ಆಲ್ಸೋ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದ ಎಂಪರರ್. ಎಂಪರರ್ ಆಲ್ಸೋ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ಒಂಥರ ಫಾದರ್ಲಿ ಎನರ್ಜಿ ಕಾರ್ಡ್. ಬಟ್ ಆದ್ರೆ ಎಂಪರರ್ ಈಸ್ ಎಂಪರರ್. ಯಾಕೆ ಅಂದ್ರೆ ಎಂಪರರ್ ಯಾರಿಗೂ ಅಂಡರ್ ಹೋಗಕ್ಕೆ ಇಷ್ಟಪಡಲ್ಲ, ಯಾರೋ ಒಂದು ಮಾತನ್ನು ಕೇಳಲ್ಲ, ತುಂಬಾನೇ ಹಠವಾದಿಗಳು, ಒಂಥರ ಸ್ಟಬ್ಬನ್ ಅಂತಾರಲ್ಲ ಆ ತರ ಒಂದು ಎನರ್ಜಿ. ಆಮೇಲೆ ಅವ್ರು ಏನ್ ಅನ್ಕೊಳ್ತಾರೋ ಅದನ್ನೇ ಮಾಡೋದು. ಫಾರ್ ಎಕ್ಸಾಂಪಲ್ ಎಂಪರರ್ ಯಾವ ತರ ಅಂತ ಹೇಳಿದ್ರೆ, ನೀವೆಲ್ಲಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ, ನಿಮ್ಮ ಪರ್ಸನ್ ಏನಾದ್ರೂ ಎಂಪರರ್ ಆಗಿದ್ರೆ ಹೋಗೋಣ ಅಂತ ಸ್ಟಾರ್ಟಿಂಗ್ ಹೇಳ್ತಾರೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, ಅಷ್ಟು ಖರ್ಚು ಮಾಡ್ಕೊಂಡು ಅಷ್ಟೊಂದು ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಅಲ್ಲಿವರೆಗೂ ಹೋಗಿ ಅಂತದ್ದೇನಿದೆ ನೋಡೋ ಅಂತದ್ದು, ನಾವಿಲ್ಲೇ ಆ ಟೈಮ್ನ ಸ್ಪೆಂಡ್ ಮಾಡ್ಬೋದಲ್ವಾ, ಅಥವಾ ಮನೇಲೆ ಆ ಟೈಮ್ನ ಫ್ಯಾಮಿಲಿ ಜೊತೆ ಇದ್ಕೊಂಡ್ಬಿಟ್ಟು ಸ್ಪೆಂಡ್ ಮಾಡ್ಬೋದಲ್ವಾ, ಅಲ್ಲಿವರೆಗೂ ಹೋಗೋ ಅವಶ್ಯಕತೆ ಇದೆಯಾ ಅಂತ ಹೇಳಿ ಹೊರಟಿರುವಂತ ನಿಮ್ಮನ್ನ, ಎಲ್ಲ ಸಿದ್ಧ ಇರುವಂತ ನಿಮ್ಮನ್ನು ಕೂಡ ಅವರ ದಾರಿಗೆನೆ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ಸೊ ಎಂಪರರ್ ಯಾವ ತರ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ ಮೇಲೆ ರೂಲ್ ಮಾಡಲ್ಲ, ಇಂಡೈರೆಕ್ಟ್ ಆಗಿ ನಿಮ್ಮನ್ನ ರೂಲ್ ಮಾಡ್ತಾರೆ, ನಿಮ್ಮನ್ನ ಕಂಟ್ರೋಲ್ ಆಗಿ ತಗೊಳ್ತಾರೆ. ಅದು ಯಾವ ತರ ಅಂದ್ರೆ ತುಂಬಾ ಆಶ್ ಆಗಲ್ಲ, ತುಂಬಾ ಬ್ರೈನ್ ನ ಯೂಸ್ ಮಾಡ್ಬಿಟ್ಟು ಅವರ ರಸ್ತೆಗೆ ನಿಮ್ಮನ್ನ ಎಳ್ಕೊಂಡ್ಬಂದು ನಿಲ್ಲಿಸ್ತಾರೆ. ಓಕೆನಾ. ಸೊ ಇದು ಎಂಪರರ್ ಎನರ್ಜಿ. ಎಂಪರರ್ ಸ್ವಲ್ಪ ಸ್ಟ್ರಾಂಗ್ ಆಗೇನೆ ಇರುತ್ತೆ ಎನರ್ಜಿ. ಆಮೇಲೆ ಅವ್ರು ನೋಡಿದ ತಕ್ಷಣ ವರ್ಕ್ ಪ್ಲೇಸ್ ಅಲ್ಲಿ ಒಂದು ಬಾಸ್ ನೋಡೋ ತರ ಫೀಲ್ ಆಗುತ್ತೆ. ಅಂಡ್ ಆಲ್ಸೋ ತುಂಬಾನೇ ಕೋಲ್ಡ್, ಕಂಪೋಸ್ಡ್, ಶಾಂತವಾಗಿರ್ತಾರೆ. ಅಂದ್ರೆ ಒಳಗಡೆ ಒಂದು ಯುದ್ಧನೇ ನಡೀತಾ ಇರುತ್ತೆ, ಅದು ಬೇರೆ ತರ ಯುದ್ಧ. ತುಂಬಾನೇ ಒಂಥರ ನ್ಯಾರೋ ಮೈಂಡ್ ಸೆಟ್ ಅಂತ ಹೇಳ್ತಾರಲ್ಲ, ಆ ತರ ಮೈಂಡ್ ಸೆಟ್ ಅಂತ ಕೂಡ ಯೋಚನೆ ಮಾಡ್ತಾ ಇದಾರೆ. ಮೇಲ್ಗಡೆ ಎಷ್ಟೋ ತಣ್ಣಗ್ ಕಂಡು ಒಳಗಡೆ ಮಾತ್ರ ಜ್ವಾಲಾಮುಖಿನೇ ಇರತ್ತೆ, ಆ ತರ ಕೂಡ ಅನ್ಕೊಳ್ತಾ ಇದ್ದಾರೆ. ನಿಮ್ಮ ಪವರ್ ಬಗ್ಗೆ ಯಾವುದೇ ಡೌಟ್ ಇಲ್ಲ ಅವ್ರಿಗೆ. ನೀವು ಒಂದು ರೂಲರ್ ಅಂತ ಗೊತ್ತು ಅವರಿಗೆ. ಫಾದರ್ಲಿ ಫಿಗರ್ ಎನರ್ಜಿ ಕೂಡ ಫೀಲ್ ಮಾಡ್ತಾರೆ, ಬಾಸ್ ತರ ಫೀಲ್ ಮಾಡ್ತಾ ಇದಾರೆ. ನೀವ್ ಏನನ್ನೇ ಸ್ಟಾರ್ಟ್ ಮಾಡಿದ್ರು ಅದ್ರಲ್ಲಿ ನೀವೇ ಬಾಸ್ ಆಗಿರ್ಬೇಕು ಅಂತ ಇಷ್ಟ ಪಡೋವಂಥವ್ರು. ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ನೀವೇ ಕಂಟ್ರೋಲ್ ತಗೊಳ್ತೀರಾ, ಸ್ವಲ್ಪ ನ್ಯಾರೋ ಸ್ಟಿಕ್ಸ್ ಆಗಿ ಇದ್ದೀರಾ, ನ್ಯಾರೋ ಮೈಂಡ್ ಸೆಟ್ ಇರುವಂತ ಪರ್ಸನ್. ಎಂಪರರ್ ಲೈಕ್ ಸಮ್ ಒನ್ ವಿ ಕೆನಾಟ್ ಟೇಕ್. ಹಠ ಅಂದ್ರೆ ತುಂಬಾ ಹಠ ಮಾಡ್ತಾರೆ, ಇದಾಗ್ಬೇಕು ಅಂದ್ರೆ ಅದೇ ಆಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಸೊ ಈ ತರ ಎಲ್ಲ ಮೈಂಡ್ ಸೆಟ್ ಕೆಲವೊಂದ್ಸರಿ ಪಾಸಿಟಿವ್ ಎನರ್ಜಿನೂ ತೋರಿಸುತ್ತೆ, ಕೆಲವೊಂದ್ಸರಿ ಆಟಿಟ್ಯೂಡ್ ತುಂಬಾನೇ ಐ ಡೋಂಟ್ ಕೇರ್ ಅಂತ ಹೇಳ್ತಾರಲ್ಲ, ಆ ತರ ಆಟಿಟ್ಯೂಡ್ ಇರೋಂತ ಪರ್ಸನ್ ತುಂಬಾನೇ ಅಪೋಸಿಟ್ ಆಗಿರ್ತಾರೆ ಪರ್ಸನ್ಸ್ ಗಳಿಗೆ. ಇಟ್ಸ್ ಲೈಕ್ ಲಕ್ಸುರಿ ಇದೆ, ಬಟ್ ಆದ್ರೆ ಲೈಫ್ ಏನ್ ಲಕ್ಸುರಿ ಅಲ್ಲ, ಆ ತರ ಅನ್ನೋ ಗೊತ್ತು ಅವ್ರಿಗೆ. ಲಕ್ಸುರಿ ಲೈಫಿಗೆ ಎಷ್ಟು ಬೇಕೋ ಅಷ್ಟೇ, ಬಟ್ ಲಕ್ಸುರಿನ ಲೈಫ್ ಅಲ್ಲ ಅದು ಗೊತ್ತಿದೆ ಅವ್ರಿಗೆ. ಎನಿ ಟೈಮ್ ರೆಡಿ ಟು ಫೈಟ್ ಎನರ್ಜಿ. ಯಾವುದೇ ಟೈಮಲ್ಲಿ ಯಾರೇ ಬಂದು ಅವ್ರ ಫ್ಯಾಮಿಲಿನ ಟಚ್ ಮಾಡೋದು ಅಥವಾ ಅವ್ರಿಗೆ ಇಷ್ಟ ಆದವ್ರನ್ನ ಟಚ್ ಮಾಡಿದ್ರೆ ರೆಡಿ ಟು ಫೈಟ್, ಹಂಗೆ ಎದ್ದು ಅಲ್ಲೇನೆ ಲೆಫ್ಟ್ ರೈಟ್ ಕೊಡೋ ಅಂತ ಒಂದು ಪರ್ಸನಾಲಿಟಿ. ಸೂಪರ್ ಕೇರ್ಫುಲ್ ಆಗಿರ್ತಾರೆ. ಅವ್ರನ್ನ ಟಚ್ ಮಾಡಕ್ಕೆ ನೀವು 100 ಸರಿ ಯೋಚನೆ ಮಾಡ್ಬೇಕಾಗತ್ತೆ. ಅವ್ರನ್ನ ಒಂದ್ಸತಿ ಟಚ್ ಮಾಡಿದ್ರೆ ಮುಗೀತು. ನಿಮ್ಮನ್ನ ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಅಷ್ಟು ಎನರ್ಜಿ ಇರುತ್ತೆ ಅವ್ರಿಗೆ. ಇಟ್ಸ್ ಲೈಕ್ ಯಾವ್ದೋ ಒಂದು
ಲೈಕ್ ಸ್ಟ್ರಾಂಗ್ ಆಗಿರೋರ್ನ ಕೆಣಕಿದ್ರೆ ಏನಾಗತ್ತೆ ಹೇಳಿ ಆ ತರ. ಸೊ ನೀವೊಂಥರ ಎಂಪರರ್ ಅನ್ನೋದು ಗೊತ್ತು. ಸೊ ತುಂಬಾ ಕೇರ್ಫುಲ್ ಆಗಿ ಕೂಡ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮ್ ಬಗ್ಗೆ. ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ ಅವರು ತುಂಬಾ ಹೆದರೋದು ಅಥವಾ ತುಂಬಾ ಕೇರ್ಫುಲ್ ಆಗಿ ಕೂಡ ಹ್ಯಾಂಡಲ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಅಂಡ್ ಆಲ್ಸೋ 7 of Cups ಬಂದಿದೆ. ಓಕೆ, 7 of Cups ಬಂದ್ಬಿಟ್ಟು ನಿಮ್ಮನ್ನ ತುಂಬಾ ವೈಸ್ ಆಗಿ ಜನನ ಚೂಸ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದಾರೆ. ನೀವು ಯಾರನ್ನೇ ಚೂಸ್ ಮಾಡೋದಾದ್ರೂ ತುಂಬಾ ಬುದ್ಧಿ ಓಡಿಸ್ತೀರಾ, ತುಂಬಾನೇ ಜಾಸ್ತಿ ತಲೆ ಉಪಯೋಗಿಸ್ತೀರಾ, ಅಂಡ್ ಆಲ್ಸೋ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ, ಅಂಡ್ ತುಂಬಾನೇ ಚೂಸಿ ಇದ್ದೀರಾ. ನೀವು ಎಲ್ಲಾರನ್ನೂ ಚೂಸ್ ಮಾಡಲ್ಲ, ನಿಮಗೆ ಯಾರು ಬೇಕೋ ಅವರೇ. ಓಕೆ, ತುಂಬಾ ಐಡಿಯಾಸ್ ಗಳಿದೆ ನಿಮಗೆ. ಅಂಡ್ ನಿಮ್ಮ ಇನ್ನರ್ ಇಂಟ್ಯೂಷನ್ಸ್ ಏನಿದೆಯಲ್ಲ ಅದು ತುಂಬಾ ಪವರ್ಫುಲ್ ಆಗಿದೆ. ನಿಮ್ಮ ಸ್ಟ್ರೆಂತ್ ಹೆಂಗಿದೆ, ನಿಮ್ಮ ಇಂಟ್ಯೂಷನ್ಸ್ ನ ನೋಡ್ಕೊಂಡ ನೀವು ಕೆಲಸ ಮಾಡುವಂತವ್ರು. ಓಕೆ, ಅಟ್ ದ ಸೇಮ್ ಟೈಮ್ ತುಂಬಾನೇ ಚೂಸಿ ಇದ್ದೀರಾ. ಬೇಗ ಟೆಂಪ್ಟ್ ಆದ್ರೂ ಕೂಡ ನಿಮ್ಮ ಲಾಜಿಕ್ ನ ಯೂಸ್ ಮಾಡ್ಬಿಟ್ಟು ಇಂಟ್ಯೂಷನ್ ನ ಕೇಳ್ಕೊಂಡು ನೀವು ಕೆಲಸ ಮಾಡೋದು. ಅಂಡ್ ಆಲ್ಸೋ ಎಲ್ಲೋ ಒಂದ್ ಕಡೆ ಈ ಕಾಣದೇ ಇರೋ ಒಂದು ಇದು ಇರತ್ತೆ ಗೊತ್ತಾ, ಏನೋ ಹೇಳ್ತಾರಲ್ಲ, ಫ್ಯಾಂಟಸಿ ಲೈಫ್ ಕೂಡ ತುಂಬಾ ಇಷ್ಟಪಡ್ತೀರಾ ನೀವು. ಓಕೆನಾ? ಸೊ ಅದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ. ಫ್ಯಾಂಟಸಿ ಲೈಫ್ ಎಲ್ಲ ಚಿನ್ನ, ಆಭರಣ, ಬೆಳ್ಳಿ, ಬಂಗಾರ, ವಜ್ರಗಳು ಎಲ್ಲದನ್ನು ಇಷ್ಟಪಡುವಂತ ಒಂದು ಪರ್ಸನಾಲಿಟಿ. ಬೇಗ ಟೆಂಪ್ಟ್ ಆದ್ರೂ ಕೂಡ ನಿಮ್ಮ ಇಂಟ್ಯೂಷನ್ಸ್ ನ ತುಂಬಾ ಕೇಳ್ತೀರಾ, ತುಂಬಾ ಲಾಜಿಕ್ ಆಗಿ ಯೋಚನೆ ಮಾಡ್ತೀರಾ, ತುಂಬಾ ಬ್ರೈನಿ, ತುಂಬಾ ಬುದ್ಧಿ ಓಡಿಸೋದು, ಇಂಟ್ಯೂಷನ್ ಕೇಳ್ಕೊಂಡೇನೆ ಕೆಲಸ ಮಾಡೋದು. ಇನ್ ಕೇಸ್ ನೀವ್ ಆತರ ಇಂಟ್ಯೂಷನ್ ಮಾತು ಕೇಳಿಲ್ಲ ಅಂದ್ರೆ ಖಂಡಿತ ಎಡವಟ್ ಕೂಡ ಮಾಡ್ಕೊಳ್ತೀರಾ ಅಂತ ಗೊತ್ತು. ಇಲ್ಲಿ ನಿಮ್ಮ ಸ್ಟ್ರಾಂಗ್ ಇಂಟ್ಯೂಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಕೂಡ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಕಪ್ಸ್ ಬಂದಿದೆ. ಈ ಏಸ್ ಆಫ್ ಕಪ್ಸ್ ಬಂದ್ಬಿಟ್ಟು ಯಾವ್ದೋ ಒಂಥರ ಇಟ್ಸ್ ಅ ಪ್ಯೂರ್ ಎನರ್ಜಿ. ಓಕೆ, ಪ್ಯೂರ್ ಎನರ್ಜಿ ಅಂತ ಹೇಳ್ಬೋದು, ಅಥವಾ ನಿಮ್ ಲೈಫ್ ಅಲ್ಲಿ ತುಂಬಾನೇ ನ್ಯೂ ಬಿಗಿನಿಂಗ್ಸ್ ಆಗಿರ್ಬೋದು, ಅಥವಾ ಏನೋ ಒಂಥರ ಎಮೋಷನಲಿ ಕನೆಕ್ಟೆಡ್ ಆಗಿರ್ಬೋದು. ತುಂಬಾ ಬೇಗ ಬೇಗ ನ್ಯೂ ಲವ್ಸ್, ಹೊಸ ಹೊಸ ಪ್ರೀತಿಗಳು ಅಟ್ರಾಕ್ಟ್ ಆಗೋದು, ಜನ ನಿಮ್ ಬಗ್ಗೆ ಅಪ್ರಿಶಿಯೇಟ್ ಮಾಡುವಂಥದ್ದು, ನಿಮ್ಮ ಜನಗಳು ನಿಮ್ಮ ಪ್ರೀತಿಯಲ್ಲಿ ಈಸಿಯಾಗಿ ಬೀಳುವಂಥದ್ದು, ಈ ತರ ಎಲ್ಲ ಆಗೋದು. ಅಂಡ್ ತುಂಬಾ ಕ್ರಿಯೇಟಿವ್ ಆಗಿದ್ದೀರಾ ನೀವು. ಅಂಡ್ ಆಲ್ಸೋ ತುಂಬಾ ಗ್ರೋತ್ ಇದೆ ನಿಮ್ ಲೈಫ್ ಅಲ್ಲಿ. ಎಮೋಷನಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅಂಡ್ ನಿಮಗೆ ಏನ್ ಸಂತೋಷ ಅನ್ಸುತ್ತೋ ಅದನ್ನೇ ನೀವು ಮಾಡೋದು. ಓಕೆ, ಅಂಟಿಲ್ ಅನ್ಲೆಸ್ ಆ ಒಂದು ವಿಷಯ ನಿಮ್ಗೆ ಸಂತೋಷ ಕೊಟ್ಟಿಲ್ಲ ಅಂದ್ರೆ, ಅಥವಾ ಅದರಿಂದ ನೀವು ಖುಷಿ ಪಟ್ಟಿಲ್ಲ ಅಂದ್ರೆ ಆ ವಿಷಯ ನೀವು ಟಚ್ ಮಾಡಕ್ ಹೋಗಲ್ಲ, ಮಾಡೋದಕ್ಕೆ ಹೋಗಲ್ಲ ನೀವು. ಓಕೆನಾ? ಅಂಡ್ ಆಲ್ಸೋ ಎಲ್ಲ ಒಂದ್ ಕಡೆ ಲೈಫ್ ನಿಮ್ಮನ್ನ ಫುಲ್ಫಿಲ್ ಮಾಡ್ತಾ ಇದೆ. ನಿಮ್ಮ ಎನರ್ಜಿ ಸೂಪರ್ ಆಗಿದೆ. ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಅಂಡ್ ಸ್ಪಿರಿಚುಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಅಷ್ಟು ನೀವು ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನ ಮಾಡ್ತೀರಾ, ಹೊಸ ಹೊಸ ಥಿಂಗ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ. ಇಟ್ಸ್ ಅ ಪ್ಯೂರ್ ಎಮೋಷನ್. ಅಂಡ್ ಜನ ನಿಮ್ಮನ್ನು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಲಾಡ್ ಆಫ್ ಬ್ಯೂಟಿಫುಲ್ ಪಾಸಿಟಿವ್ ಎನರ್ಜಿ. ಅಂಡ್ ಆಲ್ಸೋ ಇಷ್ಟೆಲ್ಲ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ಏಸ್ ಆಫ್ ಕಪ್ಸ್ ಬಂದ್ಬಿಟ್ಟು ವಾಟರ್ ಎಲಿಮೆಂಟ್ಸ್ ನ ತೋರಿಸುತ್ತೆ. ಅಂಡ್ ಆಲ್ಸೋ ಮೂಡಿ ಕೂಡ ಇರ್ಬೋದು, ರಿಯಲ್ ಮೈಂಡ್ ಸೆಟ್ ಇರ್ಬೋದು. ನೀವು ಅವಾಗ ಚೇಂಜ್ ಆಗ್ತಿರ್ತೀರಾ. ಅವಾಗ ಎಮೋಷನಲ್ ಹೈ ಆಗೋದು, ಪೀಕ್ ಹೋಗ್ಬಿಡೋದು, ಸಂತೋಷ ಆದಾಗೂ ಪೀಕಿಗೆ ಹೋಗೋದು, ದುಃಖ ಆದಾಗ ತುಂಬಾ ಡೌನಿಗೆ ಬರೋದು, ಈ ತರನು ಕೂಡ ನೀವು ಫೇಸ್ ಮಾಡ್ತೀರಾ. ಓಕೆನಾ? ಸೊ ಇದೆಲ್ಲ ನಿಮಗೆ ನಿಮ್ ಬಗ್ಗೆ ಆ ವ್ಯಕ್ತಿಗೆ ಇರೋಂತ ಒಂದು ಅಭಿಪ್ರಾಯಗಳು. ಹ್ಯಾಪಿ ಫ್ಯಾಮಿಲಿ, ಸೂಪರ್, ಕಂಪ್ಲೀಷನ್ಸ್, ಮೆಜಿಷಿಯನ್ ನೀವು. ಅಟ್ ದ ಸೇಮ್ ರೆಡಿ ಟು ಫೈವ್, ವೆರಿ ಸ್ಟ್ರಾಂಗ್ ಎನರ್ಜಿ. ತುಂಬಾನೇ ಬೇಗ ವೈಸ್ ಆಗಿ ಟೆಂಪ್ಟ್ ಆದ್ರೂ ಕೂಡ ತುಂಬಾ ವೈಸ್ ಆಗಿ ಜನನ ಚೂಸ್ ಮಾಡ್ತೀರಾ. ಏನ್ ಚೂಸ್ ಮಾಡ್ಬೇಕು ಅಂತ ಗೊತ್ತಿದೆ. ಅಂಡ್ ಆಲ್ಸೋ ಲಾಡ್ ಆಫ್ ನ್ಯೂ ಬಿಗಿನಿಂಗ್ಸ್. ಅಟ್ ದ ಸೇಮ್ ಟೈಮ್ ವಾಟರ್ ಎಲಿಮೆಂಟ್ಸ್, ಮತ್ತೆ ಚೆನ್ನಾಗಿದೆ ಗ್ರೋತ್. ಸೊ ಇದೆಲ್ಲ ನಿಮ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್ ಗೈಸ್. ಎಲ್ಲರಿಗೂ ಈ ತರ ರೀಡಿಂಗ್ಸ್ ಬರಲ್ಲ. ಮೇ ಬಿ ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆಂದ್ರೆ ಯೂಶಲಿ ಮೆಜಿಷಿಯನ್, ಎಂಪರರ್ ಎರಡೂ ಬಂದಿದೆ ಇಲ್ಲಿ. ಸ್ಟ್ರಾಂಗ್ ಆಗಿರೋ ಎನರ್ಜಿನೂ ಇದೆ. ಅಟ್ ದ ಸೇಮ್ ಟೈಮ್ ಯು ಆರ್ ಎ ಸ್ಕಿಲ್ಡ್ ಪರ್ಸನ್. ಯು ಕ್ಯಾನ್ ಮ್ಯಾನಿಫೆಸ್ಟ್, ಯು ಕ್ಯಾನ್ ಡೂ ಎನಿಥಿಂಗ್. ನೀವೇನಾದ್ರೂ ಪ್ರೇಯರ್ ಮಾಡ್ಕೊಳಕ್ ನಿಂತ್ಕೊಂಡ್ರಿ ಅಂದ್ರೆ ಮೋಸ್ಟ್ಲಿ ಹೆವೆನ್ ಕೂಡ ಲೈಕ್ ದೇವರು ಕೂಡ ಹೆವನ್ ಅಲ್ಲಿ ಇರುವಂತ ಎನರ್ಜೀಸ್ ಎಲ್ಲ ಶೇಕ್ ಆಗ್ತಿರತ್ತೆ ಅನ್ಸುತ್ತೆ. ಸೊ ಅಷ್ಟು ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಇರ್ಬೋದು. ಅಥವಾ ನಿಮಗೆ ದುಃಖ ಆದಾಗ ನೀವು ಗಟ್ಟಿ ಮನ್ಸ್ ಮಾಡ್ಕೊಂಡು ಅಳ್ತಾ ಇದ್ರೆ ದೇವ್ರಿಗೆ ಕೂಡ ಲೈಕ್ ಅಯ್ಯೋ ದೇವ ಅಳ್ತಾ ಇದಾರಲ್ಲ ನನ್ ಮಗು, ಆತರ ಅನ್ಸುತ್ತೆ. ಆತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ನಂಗೆ. ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ. ನಾನಂತೂ ನಿಮ್ಮ ರೀಡಿಂಗ್ ನ ತುಂಬಾ ಎಂಜಾಯ್ ಮಾಡಿದೆ. ಹೋಪ್ಫುಲಿ ನೀವು ಕೂಡ ನಿಮ್ಮ ಈ ರೀಡಿಂಗ್ ನ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂಡು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ.
ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಬಹುದು. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.